ಇಲ್ಲೇ ಎಣ್ಣೆ ಬಿಸಿ ಮಾಡಕ್ಕಿಟ್ಟೇನಿ ನಾನು. ಇದು ಎಣ್ಣೆ ಕಾಗೈತ್ರಿ, ಇದಕ್ಕೆ ಉಳ್ಳಾಗಡ್ಡೆ ಹಾಕೊಳ್ಳೋಣ. ನೋಡ್ರಿ, ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಇಂಜಿ ಪೇಸ್ಟ್ ಹಾಕೇನಿ. ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ನಾವು. ಮತ್ತು ಹಸಿಮೆಣಸಿನ್ಕಾಯಿ ಒಂದ ತಗೊಂಡು ಈ ಥರ ನಾ ಕಟ್ ಮಾಡೇನ್ರಿ. ಈ ಥರ ಕಟ್ ಮಾಡ್ಕೋಬೇಕು. ಇದು ಚಲೋ ತಂದ್ರೆ ಇದಾಗಬೇಕು ನೋಡ್ರಿ. ಮತ್ತು ಕರಿಬೇವು ನೋಡ್ರಿ. ಇಲ್ಲೇ ಕೇರಳದೊಳಗೆ ನೀವು ಏನ ಮಾಡ್ರಿ, ಬೀಫ್ ಕರಿ ಮಾಡ್ರಿ, ಚಿಕನ್ ಕರಿ ಮಾಡ್ರಿ, ಮೀನದ ಕರಿ ಮಾಡ್ರಿ, ಅದಕ್ಕೆ ಎಲ್ಲದಕ್ಕೂ ಕರಿಬೇವು ಇರಬೇಕು ನೋಡ್ರಿ. ಇಲ್ಲಿ ಜಾಸ್ತಿ ಕರಿಬೇವು ಹಾಕ್ತಾರೆ. ಹಂಗೆ ನಾನು ಹಾಕೇನಿ ನೋಡ್ರಿ. ಭಾರಿ ಟೇಸ್ಟ್ ಆಗುತ್ತೆ ನೋಡ್ರಿ. ಈ ಥರ ಮಾಡ್ಕೊಂಡು ನೋಡ್ರಿ ನೀವು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ ನೋಡ್ರಿ. ಟೇಸ್ಟಿ ಕರಿ ಆಗುತ್ತೆ, ಚಿಕನ್ ಕರಿ. ಇದು ಚಲೋ ಹೊತ್ತಂಗ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ನಾನು ತೋರಿಸ್ತೇನೆ. ನೋಡ್ರಿ, ನಾನಿಲ್ಲೇ ಖಾರ ಪುಡಿ ಹಾಕೊಂಡೀನಿ, ಅರಿಶಿನ ಹಾಕೊಂಡೀನಿ, ಮತ್ತು ಇದು 1 ಟೇಬಲ್ ಸ್ಪೂನ್ ಹಾಕೊಂಡೀನಿ ಖಾರ ಪುಡಿ. ಇದು ಜಾಸ್ತಿ ಖಾರ ಇಲ್ಲ ರೀ. ಮತ್ತು ಇದು 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಸಿಗ್ತದಲ್ರಿ, ಹವಿಜ್ ಪುಡಿ ಅದು. ಮತ್ತು ಇದು ಚಿಕನ್ ಮಸಾಲ ನೋಡ್ರಿ, ಅರ್ಧ ಟೀ ಸ್ಪೂನ್ ಚಿಕನ್ ಮಸಾಲೆ ಹಾಕಿ ಇದೆಲ್ಲ ಚಲೋ ತಂಗ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇದೆಲ್ಲ ನೋಡ್ರಿ ಮಸಾಲೆ ಎಲ್ಲ ಮಿಕ್ಸ್ ಆಗೈತಿ. ಇದು ಟೊಮ್ಯಾಟೊ ಹಾಕೋಬೇಕು. ನಾನಿಲ್ಲೇ 1 ಟೊಮ್ಯಾಟೊ ಹಾಕೊಂಡೇನ್ರಿ. 1 ಅರ್ಧ ಟೊಮ್ಯಾಟೊ ಹಾಕೋಬೇಕು. ಚಲೋ ತನಕ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತೋರಿಸ್ಕೊಂಡ್ರಿ ನಾನು. ಸಾಫ್ಟ್ ಆಗ್ಬೇಕ್ರಿ ಟೊಮ್ಯಾಟೊ ಎಲ್ಲ. ಹಂಗೆ ನಾವು ಸಾಫ್ಟ್ ಆಗುತ್ತಾ ನಾನು ಇದು ಮಾಡ್ಬೇಕು ನೋಡ್ರಿ. ನಾನೇ ಇಷ್ಟೇ ಚಿಕನ್ ತಕೊಂಡೀನಿ, ತೊಳ್ಕೊಂಡು ಇಟ್ಕೊಂಡೀನಿ. ಈಗ ನಾನು ಆಗಲೇ ಚಿಕನ್ ತೊಳೆದಿದ್ರಲ್ರಿ, ಅದ್ರಾಗ ಒಂದು ಸ್ವಲ್ಪ ತಕ್ಕೊಂಡು ಇಟ್ಕೊಂಡೀನಿ ನೋಡ್ರಿ. ನಾನು ಇದಕ್ಕೆ ಹಾಕ್ತೀನಿ ನೋಡ್ರಿ. ಇಲ್ಲಿ ನಾನು ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು ನೋಡ್ರಿ ಚಿಕನ್. ಮಿಕ್ಸ್ ಆದಮೇಲೆ ತೋರಿಸ್ತೇನೆ ತಗೊಳ್ರಿ ಫ್ರೆಂಡ್ಸ್. ನೋಡ್ರಿ, ಇದು ಚಲೋ ತಂಗ ನಾನು ಮಿಕ್ಸ್ ಮಾಡ್ಕೊಂಡೀನಿ. ನನ್ನ ಕಡೆ ಟ್ರೈಕೊಂಡು ಇಲ್ಲಲ್ಲ ರೀ ಫ್ರೆಂಡ್ಸ್, ಅದಕ್ಕೆ ಇದು ಮಿಕ್ಸ್ ಮಾಡೋಕೆ ಹಿಟ್ಟು ಮಾಡೋಕೆ ಆಗಂಗಿಲ್ಲ. ನಾ ಕೈಯಾಗ ಹಿಡ್ಕೊಂಡು ಮಾಡಬೇಕು. ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇರ್ರಿ, ಕಷ್ಟ ಆದ್ರೆ ಆಗಲಿ ಮಾಡಿ ಹಾಕ್ತೀನಿ. ಇದಕ್ಕೆ ಈಗ ಉಪ್ಪು ಹಾಕ್ತೀನಿ ನೋಡ್ರಿ. ಯಾಕಂದ್ರೆ ಹುಡುಗರು ಮಗಳು ಹಿಡಿಬೇಕಂದ್ರೆ ಆಕೆಗೆ ಬರ್ಕೊಳಕ್ಕೆಲ್ಲ ಐತಿ ಫ್ರೆಂಡ್ಸ್. ಈಗ ಹಾಗಾಗಿ ಆಕೆ ಬರ್ಕೊಂತಿರ್ತಾ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡೋದು ನೋಡ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇನ್ನು ನಾನು ನೀರು ಹಾಕಿಲ್ರಿ. ಇದು 1 ಲೀಟರ್ ಕುದೀಲಿ ಅಂತಂದು ಬಿಟ್ಟೇನಿ ಎಣ್ಣೆಯಾಗ. ಇದು ಕರಿಮೆಣಸು ಬೇಕೈತಲ್ರಿ, ಕಾಳಿನ ಪುಡಿ ನೋಡ್ರಿ. ಹಾಕಿ ನಾನಿದು ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡ್ರಿ ನೋಡ್ರಿ. ಇದು ಕುದಿಯಾಕ ಕುಂತೈತಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣಂತೆ.
ಸ್ವಲ್ಪ ಹಾಕೇನ್ರಿ ನಾನು ನೀರು, ಭಾಳ ಹಾಕಿಲ್ಲ. ಲಘುನೇ ಆಗತ್ತೆ ನೋಡ್ರಿ ಇದು. ಸಿಂಪಲ್ ಆಗಿನೂ ಐತಿ ಮತ್ತು ಲಘುನೂ ಆಗುತ್ತೆ ರೆಸಿಪಿ. ಒಂದು 10 ನಿಮಿಷನ್ಯಾಗ ಆಗ್ಬಿಡ್ತೈತೆ ನೋಡ್ರಿ ಇದೆಲ್ಲ. ನಾನಿಲ್ಲಿ ವಿಡಿಯೋ ಮಾಡಿ ತೋರಿಸ್ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್, ಎಲ್ಲ ಕುದಿಲಿದೆ ನೋಡ್ರಿ ಫ್ರೆಂಡ್ಸ್ ಹೆಂಗಾಗೈತಿ. ಇದಕ್ಕೆ ಮ್ಯಾಗ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ನೋಡ್ರಿ. ಕೊತ್ತಂಬರಿ ಹಾಕಿದ್ರೆ ಆಯ್ತು ನೋಡ್ರಿ. ಭಾಳ ನೀರೂ ಆಗಿಲ್ಲ. ನಮಗೆ ಪರೋಟ ಚಪಾತಿ ಎಲ್ಲದ್ರಾಗೂ ಹೊಂದೈತೆ ನೋಡ್ರಿ. ಮತ್ತು ನೀರು ದೋಸೆ ಮಾಡ್ತೇವಲ್ರಿ ಕೇರಳದೊಳಗೆ, ಈ ಸೈಡೆಲ್ಲ ನೀರು ಜಾಸ್ತಿ ಮಾಡ್ತಾರೆ, ಅದಕ್ಕೂ ಹೊಂದೈತೆ ನೋಡ್ರಿ ಇದು. ದೋಸೆಗೆ ನೀರು ದೋಸೆ, ಅಕ್ಕಿ ರೊಟ್ಟಿ ಮತ್ತು ಚಪಾತಿ, ಪರೋಟ, ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಈ ಕರಿ ನೋಡ್ರಿ. ಈ ಕರಿ ನೀವು ಮಾಡಿ ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತಿ ಅಂತ ಹೇಳಿ. ನಾನು ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸದಾಗೆಲ್ಲ ನೋಡೋರು ನಮಗೆ ಸಪೋರ್ಟ್ ಮಾಡಿರಿ. ಇದ್ರಾಗೀಗ ಕೊತ್ತಂಬರಿ ಹಾಕೋಣ ಅಂತೇಳಿ ಕಟ್ ಮಾಡಿ ಇಟ್ಕೊಂಡೇನ್ರಿ ನಾನು ಕೊತ್ತಂಬರಿ. ಈಗ ಹಾಕೊಳ್ಳೋಣ. ಬರ್ರಿ ಫ್ರೆಂಡ್ಸ್, ನಮ್ಮ ಮನೆಗೆ ಊಟ ಮಾಡಕ್ಕೆ. ನಾನು ಪರೋಟ ಮಾಡಕ್ಕೆ ಹೊಂಟೀನಿ ರೀ. ಮತ್ತು ಚಿಕನ್, ಕೋಯಿ ಕರಿ, ಇದು ಚಿಕನ್ ಕರಿ ನೋಡ್ರಿ. ಚಿಕನ್ ಕರಿ ಮತ್ತು ಈ ಸೈಡು ಇಲ್ಲೇ ಅನ್ನಕ್ಕೂ ಇಟ್ಟೇನಿ ಫ್ರೆಂಡ್ಸ್. ನಾನು ಪರೋಟ ಮಾಡೋದು ಬರ್ತೈತಿ ಫ್ರೆಂಡ್ಸ್, ಅದು ರೆಸಿಪಿ ಐತಿ, ಅದೂ ಬರ್ತೈತಿ ನೋಡ್ರಿ. ಹಾಕ್ತೀನಿ ನಾನು. ಈ ವಿಡಿಯೋ ಲೆಂತಿ ಆದರೆ ಇದ್ರಾಗ ಹಾಕಂಗಿಲ್ಲ, ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ. ಈ ವಿಡಿಯೋ ಲೆಂತಿ ಆಗ್ಲಿಕ್ಕರೆ ಇದೇ ವಿಡಿಯೋದಾಗ ಹಾಕ್ತೀನಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್.